ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಸಿದ್ದನಮಠ ಯುವಧರ್ಮ ರಾಮಣ್ಣನವರಿಗೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ಅವರು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ವೇಳೆ ರಾಮಣ್ಣ ಅವರಿಗೆ ಸಮಿತಿಯ ವತಿಯಿಂದ ಯುಗಧರ್ಮ ರಾಮಣ್ಣ ಅವರಿಗೆ ಸ್ವರಸಾದರು ಎಂಬಂತ ಬಿರುದನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆವಿ ಕೃಷ್ಣಮೂರ್ತಿ, ಕನ್ನಡ ನಾಡು ಹಿತರಕ್ಷಣಾ ಸಮಿತಿ 2018 ಮತ್ತು 19ರಲ್ಲಿ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೂ ಕನ್ನಡ ಪರ ಉಳಿವಿಗಾಗಿ ಹಾಗೂ ಆಂಗ್ಲ ಮಾಧ್ಯಮದ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯಕ್ಕಾಗಿ ಹೋರಾಟ ಮಾಡಿದ್ದೇವೆ. ಇದೇ ಚನ್ನಗಿರಿ ತಾಲೂಕಿನಲ್ಲಿ ಆಂಗ್ಲ ನಾಮಫಲಕ ಬಳಸಿದ್ದನ್ನು ಖಂಡಿಸಿ ಸ್ವತಃ ನಾವೇ ಆ ನಾಮಫಲಕವನ್ನ ಕಿತ್ತೆಸೆಯುವ ಕೆಲಸ ಕೂಡ ಮಾಡಿದ್ವಿ ಅಂತ ತಿಳಿಸಿದರು. ಯುಗಧರ್ಮ ರಾಮಣ್ಣನವರಿಗೆ ಸರ್ಕಾರ ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸಬೇಕು ಅಂತ ಒತ್ತಾಯಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಕನ್ನಡ ನಾಡು ಹಿತರಕ್ಷಣಾ ಸಮಿತಿ 2018 ಮತ್ತು 19ರಲ್ಲಿ ಪ್ರಾರಂಭ ಆಯಿತು. 18ರಲ್ಲಿ ಬುನಾದಿ ಹಾಕಿದ್ವಿ, 19ರಲ್ಲಿ ನೋಂದಣಿಯನ್ನ ಮಾಡಿಸಿದ್ವಿ. ಅಂದಿನಿಂದ ಇಂದಿನವರೆಗೂ ಕನ್ನಡ ಪರ ಉಳಿವಿಗೆ, ಕನ್ನಡದ ಸಾಂಸ್ಕೃತಿಕ ಕಲೆ ಉಳಿಸ್ಬೇಕು, ಬೆಳೆಸಬೇಕು ಅಂತೇಳಿ ಹಲವಾರು ಏನು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಗಳಿದ್ದಾವೆ ಅವುಗಳಿಗೆ ಕೆಲವೊಂದು ಅಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಸರ್ಕಾರಕ್ಕೆ ತಿಳಿಸ್ತಾ ಕನ್ನಡವನ್ನ ಕಡ್ಡಾಯಗೊಳಿಸಬೇಕು, ಕನ್ನಡವನ್ನ ನಾಮಫಲಕಗಳು ಸಂಪೂರ್ಣವಾಗಿ 75% ಕನ್ನಡದಲ್ಲೇ ಇರಬೇಕು. ಹಾಗೆ ಕನ್ನಡಿಗರಿಗೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿಕೊಡ್ಬೇಕು ಸರ್ಕಾರ. ಕನ್ನಡ ನಾಡಿನಲ್ಲಿ 75% ಭಾಗಶಃ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತೇಳಿ ಎಲ್ಲಾ ಹೋರಾಟಗಳನ್ನು ನಾವು ಮಾಡ್ಕೊಂತ ಬರ್ತಾ ಇದ್ದೀವಿ. ಸರ್, ಈಗ ರಾಜ್ಯದಲ್ಲಿ ಒಂದು ಕನ್ನಡ ಒಂದು ನಾಮಫಲಕೆ ಅಂತೇಳಿ ಕನ್ನಡ ಸಂಘಟನೆಗಳು ಹೋರಾಡ್ತಿದ್ದಾರೆ, ಇಂಗ್ಲಿಷ್ ನಾಮಫಲಕೆ ತೆರೆ ಬಿಡಬೇಕಂತೇಳಿ. ಸೊ ನೀವು ಆ ತರ ಏನಾರು ಒಂದು ಕೆಲಸಗಳು ಮಾಡಿದ್ವಿ? ಸಾಕಷ್ಟು ಮಾಡಿದೀವಿ. ನಾವೇ ಮುಂದೆ ನಿಂತು ಇದೇ ಚನ್ನಗಿರಿ ತಾಲೂಕಿನಲ್ಲಿ, ಚನ್ನಗಿರಿ ನಗರದಲ್ಲಿ ಏನು ಆಂಗ್ಲ ಮಾಧ್ಯಮ ಏನಿದಾವಲ್ಲ, ಆ ಮಾರ್ವಾಡಿಗಳು ಬಂದಂತ ಎಲ್ಲಿಂದನೋ ಬಂದು ಇಲ್ಲಿ ಅನ್ನಕ್ಕೆ ಮಾರ್ಗ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿನ ಮಣ್ಣಿನ ಋಣವನ್ನ ಮರೆತು, ಇಲ್ಲಿನ ನೀರಿನ ಗಾಳಿಯ ಋಣವನ್ನ ಮರೆತು ಅವರು ಆಂಗ್ಲ ಭಾಷೆನಲ್ಲಿ ಏನು ನಾಮಫಲಕವನ್ನ ಬಳಸಿದ್ರು ಅವನ್ನೆಲ್ಲವೂ ಕೂಡ ನಾವೇ ಸ್ವಯಂ ಪ್ರೇರಿತವಾಗಿ ಕಿತ್ತೆಸೆಯತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಸರ್, ಈಗ ನೀವು ಇದೊಂದು ಕನ್ನಡ ಹಿತರಕ್ಷಣಾ ಸಮಿತಿ ಏನು ನೀವು ಉದ್ಘಾಟನೆ ಅಂದಿಂದ ಇಂದಿವರೆಗೂ ನಿಮ್ಮ ಒಂದು ಈ ಕೊಡುಗೆ ಏನೇನು ಕೊಟ್ಟಿದ್ದೀರಾ ಸಮಾಜಕ್ಕೆ? ಸಮಾಜಕ್ಕೆ ನಾನು ಕೊಡುಗೆ ಕೊಟ್ಟಿದ್ದೀನಿ ಅಂತ ನಾನು ಹೇಳೋದಕ್ಕಿಂತ ನಮ್ಮಿಂದ ಏನಾಗಿದೆ, ಎಲ್ಲಾಗಿದೆ ಅದರ ದಾಖಲಾತಿಗಳನ್ನ ತಾವು ಒಂದ್ಸರಿ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಈಗ ನಾವೇ ಹೇಳಿದ್ವಿ ಅಂತಂದ್ರೆ ಅದು ನಮ್ಮ ಹೊಗಳಿಕೆ ಮಾತುಗಳಾಗ್ತದೆ, ಅಂದ್ರೆ ನಮ್ಮನ್ನೇ ನಾವು ಹೊಗಳ್ಕೊಂಡಂಗೆ ಆಗ್ತದೆ. ಅಂತ ಕೆಲಸ ಆಗೋದು ಬೇಡ. ನಿಮಗೆ ದಾಖಲೆ ಸಮೇತವಾಗಿ ನಾವು ಪ್ರತಿಯೊಂದನ್ನು ಕೂಡ ದಾಖಲು ಮಾಡಿಟ್ಟಿದ್ದೀವಿ, ಅದನ್ನ ತಮಗೆ ಕೊಡ್ತೀವಿ. ಸರ್, ಆಗ್ಲೇ ನೀವು ಒಂದು ವೇದಿಕೆ ಮಾತಾಡಕರೆ ರಾಮಣ್ಣನ ಬಗ್ಗೆ ಒಂದು ಪದ್ಮಶ್ರೀ